ಯು ಫೈನ್ ಸರ್, ಫೈನ್. ನಾನು ಮತ್ತೆ ಮಾತಾಡ್ತೀನಿ. ವಿಜಯಶಂಕರ್ ಸರ್, ಈಗ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಬರುತ್ತೆ ಅಂತ ಹೇಳಿದ್ರೆ, ನೋಡಿ ಸರ್, ಈಗ ಈ ಸಿಲಿಕಾನ್ ವ್ಯಾಲಿ ಅಂತ ನಮ್ಮ ಬೆಂಗಳೂರು ನಾವೇನು ಕರ್ಕೊಳ್ತೀವೋ, ಭಾರತದ ಸಾಫ್ಟ್ವೇರ್ ಉದ್ಯಮದ ಬಗ್ಗೆ ನಮಗೊಂದೇನು ಹೆಮ್ಮೆ ಇದೆಯೋ, ಅನೇಕ ವಿದೇಶಗಳಿಗೆ ಇವತ್ತಿಗೂ ಭಾರತೀಯರೇ ಬೇಕು ಅಂತ ನಾವೇನು ಕರ್ಕೊಳ್ತಾ ಇದ್ದೀವೋ, ಇದೆಲ್ಲಕ್ಕೂ ಕೂಡ ಈ AI ಅನ್ನೋದೊಂದು ಚೆಕ್ಮೇಟಾ? ಇನ್ನೇನು ಅವಶ್ಯಕತೆ ನನಗಿಲ್ಲ, ನನ್ನ ಪಾಡು ನಾನು AI ಇಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನಾನು ಕೆಲಸವನ್ನು ಮಾಡಿಕೊಳ್ತೀನಿ ಅನ್ನೋ ಮಟ್ಟಕ್ಕೂ ಕೂಡ ವಿಶ್ವದ ಇತರೆ ದೇಶಗಳು, ಭಾರತದ ಮೇಲೆ ಪರಾವಲಂಬಿಗಳಾಗಿದ್ದಂಥ ದೇಶಗಳು ಇವತ್ತಿಗೆ ಸ್ವಾವಲಂಬಿ ಆಗಿಬಿಡ್ತಾವ ಅವು. ಇದೊಂದು ಭಾಗ. ಜೊತೆಗೆ ಕೆಲವು ಅನೇಕ ಸಂಸ್ಥೆಗಳ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಅಲ್ಲೇ ಯಾರೋ ಒಬ್ಬ ಎಂಟ್ರಿ ಲೆವೆಲ್ ಒಬ್ಬ ನೌಕರ ಇರ್ತಾನೆ, ಅವನಿಗೆ ಇಲ್ಲೇ ನಿನಗೊಂದು ಲೋನ್ ಕೊಡ್ತೀನಿ, ನಾನು ನಿನ್ನ ಕೋರ್ಸ್ ನೀನು ಮಾಡ್ಕೋ, ನಮ್ಮಲ್ಲಿ ನಿನಗೆ ಒಳ್ಳೆಯ ಪೊಸಿಷನ್ಗೆ ನಿನಗೆ ನಾನು ಪ್ರಮೋಷನ್ ಮಾಡಿಕೊಡ್ತೀನಿ ಅಂತ ಇತ್ತು. ಬಹುಶಃ ಆ ಕಂಪನಿಯ ಮಟ್ಟಿಗೆ ಮಾತ್ರ ಆ ಕೋರ್ಸು ಒಂದು ಅಪ್ಲೈ ಆಗುತ್ತೆ. ನಾನು ನಿಂಗೆ ಇಲ್ಲೇ ಲೋನ್ ಕೊಡ್ತೀನಿ ಅಂದಾಗ ಅವನು ಅಲ್ಲಿಗೊಂಥರ ಬಾಂಡೆಡ್ ಲೇಬರ್ ಥರನೂ ಆಗಬಹುದು. ಅವನು ಇಲ್ಲೇ ಕಲಿಬೇಕಾಗತ್ತೆ ಅಂದಾಗ ತೀರಿಸೋ 10 ಲಕ್ಷ ಅಂತಾರೆ. 10 ಲಕ್ಷ ತೀರಿಸೋವರೆಗೂ ಅವನು ಅಲ್ಲೇ ಮಾಡಬೇಕಲ್ಲ. ಇದೊಂದು. ಆ ಕಂಪ್ನಿ ಬಿಟ್ಟು ನಾನು ಬೇರೆ ಕಡೆ ಹೋಗ್ತೀನಿ ಅಂದರೆ ಈ ಸ್ಕಿಲ್ ವರ್ಕ್ ಆಗಲ್ಲ. ಅಲ್ಲಿದೆ ಬೇರೆ ಏನೋ ಸಿಸ್ಟಮ್, ಅಲ್ಲೇನೋ ಬೇರೆ ಇರುತ್ತೆ. ಸೊ ಇಂಥ ಎಲ್ಲವುಗಳ ಮಧ್ಯದಲ್ಲಿ ಒಬ್ಬ ಹುಡುಗ ಅಥವಾ ಹುಡುಗಿ ಓದ್ಕೊಂಡಿದ್ದವರು ಕನ್ಫ್ಯೂಷನ್ ಸ್ಟೇಟಲ್ಲಿ ಒತ್ತಿಗಿದಾರ ಅಂತ. ಈ ನೀವು ಫಸ್ಟ್ ಇದು ಹೇಳಿದ್ರಲ್ಲ, ಬೇರೆ ದೇಶದವರು ನಮ್ಮ ಮೇಲಿನ ಅವಲಂಬನೆ ಕಡಿಮೆ ಮಾಡ್ತಾರಂತ, ಅದು ನೆಟ್ವರ್ಕಿಂಗ್ ಬಂದಾಗಲೇ ಅದು ಶುರು ಆಗಿದೆ. ಓಕೆ, ಇವಾಗ ನಾವು ಈ ವರ್ಕ್ ಫ್ರಮ್ ಹೋಮ್ ಶುರು ಆಗಿದ್ದೆ ಹಾಗೆ. ಓಕೆ, ಸೊ ಅದು ಇವಾಗ ಏನು ಬದಲಾವಣೆ ಅಂತ ನನಗೇನು ಅನ್ಸಲ್ಲ. ಅಂದರೆ ಒಬ್ಬ ಕೋಡ್ ಮಾಡೋನು ಬೆಂಗಳೂರಲ್ಲಿ ಕೂತ್ಕೊಂಡಾರೋ ಮಾಡ್ತಿರ್ತಾನೆ, ಬೆಳಗಾಮಲ್ಲಿ ಕೂತ್ಕೊಂಡಾರೋ ಮಾಡ್ತಿರ್ತಾನೆ, ಬೇರೆ ಕಡೆನಾರು ಮಾಡ್ತಿರ್ತಾನೆ. ಓಕೆ, ಯಾತಕ್ಕೆ ಕೆಲವು ಟೈಮು ಇವಾಗ ಕಂಪ್ನಿನವರು ಇಲ್ಲ ನೀವು ನಮ್ಮ ಆಫೀಸ್ಗೆ ಬಂದು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಕೆಲವು ಸೆಕ್ಯೂರಿಟಿ ರಿಲೇಟೆಡ್ ಇಶ್ಯೂಸ್ ಇರುತ್ತೆ. ಓಕೆ, ಸ್ವಲ್ಪ ದಿನ ನಾವು ಅದನ್ನೆಲ್ಲ ಮರ್ತುಬಿಟ್ಟಿದ್ವಿ ಕೋವಿಡ್ ಎಲ್ಲ ಬಂದಾಗ. ಓಕೆ, ಬಟ್ ಈಗ ಗ್ರ್ಯಾಜುವಲ್ ಆಗಿ ಕಂಪ್ನಿಗಳು ತಿರ್ಗಾ ದೇ ಹ್ಯಾವ್ ರಿಯಲೈಸ್ ದಟ್ ಸೆಕ್ಯೂರಿಟಿ ಸ್ಟಿಲ್ ಇಂಪಾರ್ಟೆಂಟ್. ಮನೆಯೊಳಗೆ ಅವ್ರು ಮಾಡ್ತಾ ಇದ್ರೆ ಅವ್ರು ಮಾಡ್ತಾ ಇದ್ದಾರಾ, ಬೇರೆಯವ್ರು ಮಾಡ್ತಿದ್ದಾರಾ, ಅವ್ರು ಮಾಡ್ತಿರೋ ಕೆಲಸನ ಮೂನ್ ಲೈಟಿಂಗ್ ಅಂತ ಜೊತೆಗೆ ಬೇರೆಯವ್ರಿಗೆ ಕಾಂಪಿಟೇಟಿವ್ ಕಂಪನಿಗಳು ಅವ್ರದ್ದು ವಿಷಯಗಳನ್ನು ತೊಗೊಳ್ತಾ ಇದ್ದಾರೆ. ಅದು ಹ್ಯಾಕ್ ಕಂಟ್ರೋಲ್ ಮಾಡ್ತೀರಿ, ಅವ್ರ ಸ್ಕ್ರೀನ್ ನಾವು ಏನೇನೋ ಹಾಕ್ತೀವಿ, ಒಂದು ಕ್ಯಾಮ್ರಾ ಹಾಕ್ತೀವಿ, ಅದು ಹಾಕ್ತೀವಿ, ಬಟ್ ಅದು ವರ್ಕ್ ಆಗುತ್ತಾ ಅಂತ ಡೌಟ್. ಓಕೆ, ಸೊ ಆದ್ದರಿಂದ ಈಗ ತಿರ್ಗಾ ದೇ ಹ್ಯಾವ್ ಕಮ್ ಬ್ಯಾಕ್ ಟು ವರ್ಕ್ ಫ್ರಮ್ ಆಫೀಸ್. ಸೊ ಅದು ಒಂದು ವಿಧದೊಳಗೆ. ಎರಡನೇದು ನೀವು ಹೇಳಿದ್ರಲ್ಲ, ಕಂಪ್ನಿಗಳೇನು ಮಾಡಬಹುದು, ಓಕೆ, ಅವರು ಅವ್ರ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸನ್ನ ಸುಮ್ಮನೆ ಮನೆಗೆ ಕಳಿಸ್ಬಿಡೋದು ಒಂದು ಸೊಲ್ಯೂಷನ್ನ, ಅಥವಾ ಈ ರೀಸ್ಕಿಲಿಂಗ್ ಒಳಗೆ ಅವ್ರದ್ದೇನಾರೋ ಪಾತ್ರ ಇದೆಯಾ ಕಂಪನಿಗಳು? ಈಗಾಗಲೇ ನಮ್ಗೆ ಗೊತ್ತು, ಎಜುಕೇಷನ್ಗೂ ಇಂಡಸ್ಟ್ರಿಗೂ ಒಂದು ಸ್ವಲ್ಪ ಗ್ಯಾಪ್ ಇದ್ದೇ ಇದೆ, ಎಲ್ಲದ್ರೊಳಗೂ ಇದ್ದೇ ಇರುತ್ತೆ. ಸೊ ಅದು ಫಿನಿಷಿಂಗ್ ಸ್ಕೂಲ್ ಅಂತ ಒಂದು ಕಾಲದೊಳಗೆ ಅದನ್ನು ತುಂಬ ಮಾತಾಡ್ತಾ ಇದ್ವಿ. ಓಕೆ, ಟ್ರೈನಿಂಗ್ಗಳು ಕೊಡೋದು. ಇವಾಗ ಕಂಪ್ನಿನವರೇ ಫಸ್ಟ್ ಒಂದು 3 ಮಂತ್ಸು ಒಂಥರ ಇಂಡಕ್ಷನ್ ಟ್ರೈನಿಂಗ್ ಥರ ಕೊಟ್ಟು ಅವ್ರನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಈಗ ಕೆಲಸ ಕಂಪ್ಲೀಟ್ ಬಿಟ್ಬಿಟ್ರೆ ಸೈಕಲಾಜಿಕಲ್ ಆಗಿ ಎಷ್ಟು ಎಫೆಕ್ಟ್ ಆಗುತ್ತೆ ಸೊಸೈಟಿನೊಳಗೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಕರೆಕ್ಟ್. ಓಕೆ, ಸೊ ಒಂದು ಸಸ್ಟೆನೆನ್ಸ್ ಪೇ ಕೊಟ್ಟು, ಓಕೆ, ಮಿಕ್ಕಿದ್ದ ಭಾಗನ ಅವರು ಟ್ರೈನಿಂಗ್ ಮಾಡೋದಕ್ಕೆ ಏನಾದ್ರು ಫೆಸಿಲಿಟೀಸ್ ಕೊಟ್ಟು ಅವರನ್ನು ರೀಎಂಪ್ಲಾಯ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾದರೆ ದಟ್ ಈಸ್ ಅ ಗುಡ್ ಪ್ರಪೋಸಿಷನ್. ಓಕೆ, ಇದು ಇವಾಗ ನಾವೆಲ್ಲನೂ ಕಾಲೇಜ್ನವರೇ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಓಕೆ, ಈಗ ಇಂಡಸ್ಟ್ರಿನವರು ಏನಾದ್ರು ಮಾಡಬೇಕು, ಸಾಮಾಜಿಕ ಹೊಣೆಗಾರಿಕೆ ಅಂತಾನೋ ಏನಾರು ಹೇಳಿ ಒಟ್ಟಿನೊಳಗೆ ಇದನ್ನು ನಾವು ಸರ್ಕಾರನೂ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಸರ್ಕಾರದವರು ಮಾಡೋಕ್ಕಾಗೋದಿಲ್ಲ. ಈಗ ಸರ್ಕಾರದವ್ರಿಗೆ ಬೇಕಾದಷ್ಟು ಬೇರೆ ವಿಚಾರಗಳು ಅವ್ರ ತಲೆನೊಳಗೆ ಇರೋದ್ರೊಳಗೆ ಇದನ್ನು ಅವರು ಮಾಡಲ್ಲ. ಓಕೆ, ಸೊ ಇಂಡಸ್ಟ್ರಿನವರು ಟುಗೆದರ್ ಇವಾಗ ಸದ್ಯಕ್ಕೆ ಯಾವ ಒಂದು ಇಂಡಸ್ಟ್ರಿ ಗ್ರೂಪು ಇದಕ್ಕೆ ಮುಂದೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಓಕೆ, ಬಹುಶಃ ನಮ್ಮ ಪ್ರಿನ್ಸಿಪಾಲ್ ಅವ್ರುಗಳಿಗೆಲ್ಲ ಗೊತ್ತಿರುತ್ತೆ. ಓಕೆ, ಇಂಡಸ್ಟ್ರಿನವರು ಮುಂದೆ ಬಂದು ಇವಾಗ ನೀವು ಹೇಳಿದ್ರಲ್ಲ ಹಾಗೆ ನಾವೇ ತೆಗೆದಾಕ್ತಾ ಇದ್ದೀವಿ. ಯಾರೋ ಒಬ್ಬ 2 ವರ್ಷದಿಂದ ನಮ್ಮ ಜೊತೆ ಕೆಲಸ ಮಾಡ್ತಿದ್ದ, ಇವಾಗ ನಾನು ಅವ್ನು ಕರೆದ್ಬಿಟ್ಟು ನಾಳೆಯಿಂದ ಬರಬೇಡ ಅವಾರ್ಡ್ ಕೊಟ್ಟು ಮಾರಿದ್ರೆ ಪಿಂಕ್ ಸ್ಲಿಪ್ಪು. ಸೊ ಅವನ ಫ್ಯಾಮಿಲಿಗೆ ಏನಾಗುತ್ತೆ, ಯಾರೋ ಒಬ್ಬರು ಆಮೇಲೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ನಾಳೆ ಅದೊಂದು ದೊಡ್ಡ ಇಶ್ಯೂ ಆಗುತ್ತೆ. ಓಕೆ, ಸೊ ಇದಕ್ಕೆ ದಿಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ನೌ. ಫೈನ್. ಸೊ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ನಾನು ಅದನ್ನು ಹೇಳಿ ಒಂದು ಬ್ರೇಕ್ ಹೋಗಿ ನಾನು ಮತ್ತೆ ಅದನ್ನು ಮುಂದುವರಿಸ್ತೀನಿ. ಈ ಉದ್ಯಮಿಗಳಿಗೆ ಇದರಲ್ಲಿ ನಾವು ಹುಡ್ಕೋದೇನು ಅಂದರೆ ಮಾನವೀಯತೆ ಇರಬೇಕು, ಸಾಮಾಜಿಕ ಜವಾಬ್ದಾರಿ ಇರಬೇಕು. ಇದು ಒಂದು ಭಾಗ. ಒಬ್ಬ ಉದ್ಯಮಿ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ನಾನು ಲಾಭ ಬೇಕು ಅಂತ ನೋಡ್ತಾನೆ. ನಾನು ಉತ್ಪಾದನಾ ವೆಚ್ಚವನ್ನು ತಗ್ಗಿಸಿಕೊಳ್ಳಬೇಕು. 1,00,000 ಖರ್ಚಾಗುವ ಜಾಗದಲ್ಲಿ ಒಂದು 10,000 ಖರ್ಚಾದ 90,000 ಉಳಿತು ಅಂತ ಅವನು ಯೋಚನೆ ಮಾಡ್ತಾನೆ. ವಾಟ್ ಯು ಸೇವ್ಡ್ ಇಸ್ ವಾಟ್ ಯು ಅರ್ನ್ಡ್ ಅಂತೇಳಿ.
ನೀನೇನು ಉಳಿಸ್ಕೊಂಡಿಯೋ ಅದೇ ನಿನ್ನ ಸಂಪಾದನೆ ಅಂತ ಕೂಡ ಒಂದು ಮಾತಿದೆಯಲ್ಲ. ಹಾಗಾದಾಗ ನಾವು ಉದ್ಯಮಿಗಳ ಮೇಲೆ ಎಲ್ಲವನ್ನು ಹಾಕಿ ಬಿಟ್ಬಿಡ್ಬೇಕಾಗತ್ತಾ? ಅವ್ರ ಕಥೆಗಳೇನಾಗ್ತವೆ. ಜೊತೆಗೆ ಮುಂದಿನ ಭಾಗದಲ್ಲಿ ಏನಿರುತ್ತೆ ಅಂದರೆ ಯಾವ್ಯಾವ ಕೋರ್ಸ್ಗಳನ್ನು ನಾವು ಕಲಿಸುವತ್ತ ಅಥವಾ ಮಕ್ಕಳನ್ನ ಅಲ್ಲಿಗೆ ಸೇರಿಸುವತ್ತ ಗಮನ ಕೊಡಬೇಕಾಗತ್ತೆ. ಯಾರನ್ನೂ ಪ್ಯಾನಿಕ್ ಮಾಡ್ತಾ ಇಲ್ಲ ನಾನು. ಒಂದೊಂದು